ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಡಗೇರೆ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಸಿಬ್ಬಂದಿ ಲಂಚ ಅವತಾರದ ಬಗ್ಗೆ ಈ ಹಿಂದೆ ಪತ್ರಿಕಾ ವರದಿಗೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ವಿರುದ್ಧ ಇಲ್ಲಿನ ರೋಗಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ವಾರದ ಹಿಂದೆ ಈ ಕೇಂದ್ರದಲ್ಲಿ ಹೆರಿಗೆಗೆ ಬಂದ ಮಹಿಳೆ ಹತ್ತಿರ ಇಲ್ಲಿನ ಸಿಬ್ಬಂದಿ ಹಣ ವಸೂಲಿ ಮಾಡಿದ್ದಾರೆಂದು ಆರೋಪ ಕೇಳಿ ಬಂದರೂ ಕೂಡ ಮೇಲಧಿಕಾರಿಗಳು ಆದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳು, ಸ್ಥಳೀಯ ಆಡಳಿತ ವೈದ್ಯಾಧಿಕಾರಿಗಳು ಈ ವಿಷಯ ಗೊತ್ತಿದ್ರೂ ಕೂಡ ಜಾಣ ಕುರುಡರಂತೆ ವರ್ತಿಸ್ತಾ ಇರೋದು ಮೇಲ್ನೋಟಕ್ಕೆ ಇದರ ಹಿಂದೆ ಕಾಣದ ಕೈಗಳ ಸಂಚು ಇದೆ ಎಂದು ಇಲ್ಲಿನ ರೋಗಿಗಳು ಆರೋಪ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲಿನ ಬಡ ರೋಗಿಗಳ ವರದಾನವಾಗುವ ಸರ್ಕಾರಿ ಸಮುದಾಯ ಕೇಂದ್ರ ಇಂತಹ ಹಣ ಭಕ್ಷಕ ಸಿಬ್ಬಂದಿ ಪರ ನಿಂತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಲಂಚ ಪಡೆದು ಚಿಕಿತ್ಸೆ ನೀಡಿದ ಸಿಬ್ಬಂದಿಯನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಅಂತ ಸುನೀತಾ ಕುಂಕಲ್ ಆಗ್ರಹಿಸಿದ್ದಾರೆ. ರಾಜಶೇಖರ್ ಮಾಲಿ ಪಾಟೀಲ್, ಬಂಗಾರದ ಗಣಿ ನ್ಯೂಸ್, ಜಾತಿಗಿರಿ. ಯಾವ್ದಾಗಿದೆ ಅಂತ ಬರೋದೇ ಅಂತ ಅದಕ್ಕೆ ಅವ್ರಿಗೆ ಕೊಟ್ರ ಅಂತಂದು ಆಕೆ ಸುಂದಿತಿಗಂತಂದ್ರೆ ಪಾಪ ಮಾಡಿರ್ತಾಳ ಇಲ್ಲ ನೆಟ್ ನಾವು ತೋರ್ಸ್ಕೊಡ್ಬೇಕು ಈಗ 500 ರೂಪಾಯಿ ತಗೊಂಡು ಕೆಲಸ ಆಗ್ತದೆ 2 ವರ್ಷ ಮಾತಾಡಿದ್ರೆ ಅವ್ರು ಕೇಳೋದಲ್ರಿ ಒಟ್ಟು ಅಟ್ಟ ಇಟ್ಬಿಡ್ತಾರ. ಇಲ್ಲಿ ಯಾರಿಗೆ ಮಾತ್ರ ಕಟ್ಟಾಗತ್ತೆ ಇದು ಮಾಡ್ತಾರೆ ಏನು ಮಾಡ್ತಾರೆ. ನಾವಿದ್ರ ಬಡವರು ಅಂತ ಬಂದ್ರೂ ನಮ್ಮ ಮೇಲೆ ಸುದ್ದಿಗೆ ಇಷ್ಟು ನೋಡ್ರಿ ಮುಂಜೆ ಬೆಳಿಗ್ಗೆ ಬಂದು ಮುಂಜೆ ಬರ್ತಾರೆ ಇಬ್ಬರು ಆದ್ರೆ ಅವ್ರು ಬೆಳಿಗ್ಗೆವು ಅವ್ರು ಆದ್ಮೇಲೆ ಹೋದ್ರು ಅಂದ್ರೆ ನಾವು ಖುಷಿಲಿರುತ್ತ ನಿಮ್ಮದು ಚೊಚ್ಚಲ ಆಗ್ಯದಂದ್ರೆ ಖುಷಿಲಿಂದ ಚಾ ಕುಡಿ ಪಾಣಿ ಕುಡಿ ಅಂದ್ರೆ 50 ಕೊಟ್ಟರೆ ತಾವು ತಗೋಬೇಕು. ಪೂರ ಅಜ್ಜ ಕಜ್ಜಿ ಅಂತ ಗೆರೆ ಕಟ್ಟಿದ ಮೇಲೆ ನಮ್ಮಂತ ಬಡವರು ಬಂದ್ರೆ ಸರ್ಕಾರ ತಗೊಂಡ ಮೇಲೆ ನಮಗೆಲ್ಲ ಮಾತ್ರ
ನನ್ನ ಮಾತಿಗೆ ಪ್ರೈವೇಟ್ ಹೋಗಿ ಮಾಡಿಕೆ ಬರ್ಬೋದಲ್ಲ ಅವ್ರು.